ನಂದಿ ಬೆಟ್ಟದ ಅದ್ಭುತ ಸೌಂದರ್ಯವನ್ನ ಏನು ಅಂತ ವರ್ಣನೆ ಮಾಡಲಿ ಸ್ನೇಹಿತರೆ. ನಂದಿ ಬೆಟ್ಟದ ಸೊಬಗು ನಮ್ಮನ್ನೆಲ್ಲ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತದೆ. ನಂದಿ ಬೆಟ್ಟದ ಅದ್ಭುತ ಸೌಂದರ್ಯ ಹೇಳಲು ಮಾತುಗಳು ಕೂಡ ನನಗೆ ಸಿಗ್ತಾ ಇಲ್ಲ. ಬನ್ನಿ ಈ ಒಂದು ವಿಡಿಯೋದಲ್ಲಿ ನೆಹರು ನಿಲಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದ ಈ ನಿಲಯ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಸರ್ ಮಾರ್ಕ್ ಕಬ್ಬನ್ KCB ರವರು 1834ರಿಂದ 1861ರವರೆಗೆ ಮೈಸೂರು ರಾಜ್ಯದ ಕಮಿಷನರ್ ಆಗಿದ್ದು, ಅವರು ಬೇಸಿಗೆಯ ವಾಸದ ಬಂಗಲೆಯನ್ನಾಗಿ ಉಪಯೋಗಿಸ್ತಾ ಇದ್ದರು. ಸಾರ್ಕ್ ಸಮ್ಮೇಳನವು 1986ರಲ್ಲಿ ಈ ಬಂಗಲೆಯಲ್ಲೇ ನಡೆದಿದ್ದು, ತದನಂತರ ಇದು ನೆಹರು ನಿಲಯವೆಂದು ಮರುನಾಮಕರಣಗೊಂಡಿತು. ಪ್ರಸ್ತುತ ಇದನ್ನು ಸಾರ್ವಜನಿಕ ಅತಿಥಿ ಗೃಹವನ್ನಾಗಿ ಪರಿವರ್ತಿಸಲಾಗಿದೆ. ನಂದಿ ಬೆಟ್ಟದ ಮೇಲೆ ಇರತಕ್ಕಂತಹ ಈ ಸಾರ್ವಜನಿಕ ಅತಿಥಿ ಗೃಹವು ಈಗ ಪ್ರಸ್ತುತ ಸಾರ್ವಜನಿಕರಿಗೆ ಮೀಸಲಾಗಿ ಇದೆ. ದಿಸ್ bungalow was used by Sir Mark Cubbon KCB, Commissioner of Mysuru, during 1834 to 1861 as summer residence. In 1986, the Sark Summit was held in this bungalow. It was renamed as Nehru Nilaya and converted as public guest house.